ಒಂದು ಥೆಸಲೋನಿಕದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 13ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ಕರ್ತನಲ್ಲಿರುವ ಪ್ರೀತಿ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ದೇವರಾಗಿರುವಂಥ ಕರ್ತ ನಿಮ್ಮ ಸಂಗಡ ಮಾತನಾಡುವವರಾಗಿದ್ದಾರೆ. ಬಹಳವಾದಂಥ ಸೋಲುವಿಕೆಯಲ್ಲೂ ಚಿಂತೆಯಲ್ಲಿಯೂ ಮುಂದೇನು ಅನ್ನುವಂಥ ಪರಿಸ್ಥಿತಿಗಳಲ್ಲಿ ಇರುವಾಗಲೂ ಸಹ ಆತ್ಮಿಕ ಜೀವಿತದಲ್ಲಿ ಸಹ ವಿಧ ವಿಧವಾದಂಥ ಬೇಸರಿಕೆ ಬಂದಿದೆಯಾ? ಹಾಗಾದರೆ ಕ್ರಿಸ್ತನಿಗೆ ಬೆನ್ನನ್ನು ತೋರಿಸುವಂಥ ಯೋಚನೆಯನ್ನಂತೂ ಮಾಡಬೇಡ್ರಿ. ಯಾಕಂದರೆ ಈ ಲೋಕದಲ್ಲಿ ನಿಮ್ಮನ್ನು ಎಲ್ಲದರಿಂದಲೂ ಬಿಡಿಸಲಿಕ್ಕೆ ಶಕ್ತನಾದಂಥ ಸಹಾಯಕನು ಯೇಸು ಕರ್ತನು ಮಾತ್ರವೇ. ಥೆಸಲೋನಿಕ ಸಭೆ ದೇವರಲ್ಲಿ ಭಯಭಕ್ತಿಯುಳ್ಳಂಥ ಸಭೆಯಾಗಿತ್ತು. ಆದರೆ ಒಂದು ಸಮಯದಲ್ಲಿ ಆ ಸಭೆಯಲ್ಲಿರುವಂಥ ದೈವಜನ ದೈವ ಮಕ್ಕಳಿಗೆ ಬಹಳ ವಿಧವಾದಂಥ ಹಿಂಸೆ ಹೋರಾಟಗಳು ಬಂದುಬಿಟ್ಟಿತ್ತು. ಆ ಸಮಯದಲ್ಲಿ ಅವರು ವಿಶ್ವಾಸದಿಂದ ಹಿಂಜಾರಿ ಹೋಗುವಂತಹ ಸಮಯ. ಈ ಒಂದು ವಿಷಯವನ್ನು ಅರಿತಂಥ ಪೌಲನು ಅವರ ಆತ್ಮಿಕ ಜೀವಿತದ ಬಗ್ಗೆ ತಿಳುವಳಿಕೆಯನ್ನು ಹೊಂದಿಕೊಳ್ಳಲಿಕ್ಕಾಗಿ ತಿಮೋಥಿಯನನ್ನು ಕಳಿಸಲ್ಪಟ್ಟು ಅವರು ಆ ಕಷ್ಟ ಹಿಂಸೆಗಳ ನಡುವೆಯೂ ಸಹ ಯೇಸು ಕರ್ತನು ದೃಢವಾಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಬಂದಂತಹ ತಿಮೋಥಿಯನು ಪೌಲನಿಗೆ ತಿಳಿಸುವಾಗ ಪೌಲನು ಸಂತೋಷವನ್ನು ಪಡ್ತಾನೆ. ಯಾಕಂದರೆ ಅಲ್ಪಕರವಾದಂತಹ ಕಷ್ಟ, ನೋವು, ನಿಂದೆ, ಅವಮಾನ, ಹಿಂಸೆಗಳಿಗೆ ಅವರು ಹೆದರಿ ಯೇಸು ಕರ್ತನನ್ನ ಬಿಟ್ಟವರಾಗಿ ಇರಲಿಲ್ಲ. ಕರ್ತನು ಅತಿ ಬೇಗನೆ ಬರುವವರಾಗಿದ್ದಾರೆ. ನಿಮಗಿರುವಂತಹ ಬಲದಿಂದ ಏನನ್ನು ಮಾಡಲಿಕ್ಕೆ ಸಾಧ್ಯವಾಗದಿದ್ದರೂ ಸಹ ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ. ಕರ್ತನ ಬಲವು ನಿಮ್ಮನ್ನು ಆಧರಿಸಿ ಆತನ ದಿನಕ್ಕೋಸ್ಕರವಾಗಿ ಸಿದ್ಧ ಮಾಡಲಿಕ್ಕೂ ಸಹ ಶಕ್ತವಾಗಿದೆ. ಕರ್ತನು ಬರುವಂತಹ ಆ ಸಮಯದಲ್ಲಿ ನೀವು ಎತ್ತಲ್ಪಡಬೇಕು. ಅದಕ್ಕಾಗಿ ನಿಮ್ಮ ನಂಬಿಕೆ ಬಹಳ ಮುಖ್ಯ. ನೀವು ನಂಬಿಕೆಯಿಂದ ಕರ್ತನೊಡ್ಡೆಗೂಡಿ ಎಲ್ಲವನ್ನು ಸಹಿಸಿಕೊಂಡು ಜೀವಿಸುವುದಾದರೆ ಆತನು ನಿಮ್ಮನ್ನು ಪರಿಶುದ್ಧಗೊಳಿಸಿ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವವರಾಗಿದ್ದಾರೆ. ಹಿಂಸೆಗಳಿಗೆ ಹೆದರಬೇಡ್ರಿ. ಕರ್ತನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ಅನುಸರಿಸಿ ನಡೆಯಿರಿ. ಕರ್ತ ನಿಮ್ಮನ್ನು ಆಶೀರ್ವದಿಸುವನು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರಿಯನ್ನು, ಈ ಸಹೋದರನ್ನು ಮುಟ್ಟ್ರಿ. ಇವರ ಜೀವಿತದಲ್ಲಿರುವಂಥ ಹಿಂಸೆ, ಕಷ್ಟ, ನೋವು ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ನಿಮ್ಮೊಡನೆ ಬರುವ ಹಾಗೆ ಇವರನ್ನು ಸಿದ್ಧಪಡಿಸಿ ಶುದ್ಧೀಕರಿಸಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.